ಅಧಿಕಾರಿಗಳ ದುಡ್ಡಿನ ದಾಹದ ಬಗ್ಗೆ ದೂರುದಾರ ಬಿಚ್ಚಿಟ್ಟಿದ್ದಾರೆ. ಒಂದು ಮಳಿಗೆಗಾಗಿ 20 ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಾರಂತೆ. ಮದುವೆಯಾಗಿ 10 ದಿನಕ್ಕೆ ಪತ್ನಿಯ ಮಾಂಗಲ್ಯವನ್ನು ಅಡವಿಟ್ಟಿದ್ದೇನೆ, ಮಳಿಗೆಗೋಸ್ಕರ ಲಂಚ ನೀಡಲು ದುಡ್ಡು ಹೊಂದಿಸಿದ್ದೇನೆ ಅಂತ ಹೇಳಿ ದೂರುದಾರ ಹೇಳ್ತಾ ಇದ್ದಾರೆ. ದುಡ್ಡು ಕೊಟ್ಟರೂ ಕೂಡ ಮಳಿಗೆ ಹಸ್ತಾಂತರ ಮಾಡ್ತಿಲ್ವಂತೆ, ದುಡ್ಡು ವಾಪಸ್ ಕೇಳಿದ್ರು ಕೂಡ ಕೊಡ್ತಿಲ್ವಂತೆ, ಮೋಸ ಮಾಡಿದ್ದಾರೆ ಅಂತ ಹೇಳಿ ಪಬ್ಲಿಕ್ ಟಿವಿ ಎದುರು ಅಳಲನ್ನು ತೋಡ್ಕೊಂಡಿದ್ದಾರೆ. ಎಪಿಎಂಸಿ ಕಾರ್ಯದರ್ಶಿಯ ವಿರುದ್ಧ ದೂರುದಾರ ಚಂದ್ರಶೇಖರ್ ಆರೋಪವನ್ನು ಮಾಡ್ತಾ ಇದ್ದಾರೆ. 20 ಲಕ್ಷ ಅಂದರೆ ಹುಡುಗಾಟಿಕೆ ಮಾತಾ? ಹೆಂಡತಿಯ ತಾಳಿ ಸರವನ್ನು ಅಡ ಇಟ್ಟು ದುಡ್ಡನ್ನು ಹೊಂದಿಸಿ ಮಳಿಗೆಗೋಸ್ಕರ ಅಧಿಕಾರಿಗೆ ಕೊಟ್ಟಿದ್ದಾರೆ. ಇತ್ತ ದುಡ್ಡು ಇಲ್ಲ, ಅತ್ತ ಮಳಿಗೆಯೂ ಇಲ್ಲ. ಪಾಪ ಈಗ ವರ್ತಕ ಸಚಿವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗ್ತಿಲ್ಲ. ಎಪಿಎಂಸಿಯಲ್ಲಿ ಮತ್ತೆ ಲಂಚಾವತಾರದ ಕೂಗು ಎದ್ದಿದೆ. ಜೊತೆಗೆ ವರ್ತಕರು ದುಡ್ಡನ್ನು ಕೊಟ್ಟು ಲಕ್ಷ ದುಡ್ಡನ್ನು ಕೊಟ್ಟು ದಾಸನಪುರದಲ್ಲಿ ಮಳಿಗೆಗಳನ್ನು ಪಡೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಹೆಂಡತಿಯ ಮಾಂಗಲ್ಯ ಸರವನ್ನೇ ಅಡವಿಟ್ಟು ಒಬ್ಬರು ದುಡ್ಡನ್ನು ಕೊಟ್ಟಿದ್ದಾರೆ. ಆ ವರ್ತಕರು ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹತ್ರ ಎಷ್ಟು ದುಡ್ಡು ಕೇಳ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳು? ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಈಗ? ಮೇಡಮ್, ಒಂದೊಂದು ಅಂಗಡಿಗೆ ಒಂದೊಂದು ಥರ ವೆರೈಟಿ ಮಾಡ್ತಾರೆ ಅವರು. ಅಂದರೆ ವ್ಯಾಪಾರ ಆಗೋ ಜಾಗ, ವ್ಯಾಪಾರ ಅಲ್ಲದೆ ನಿಮ್ಮ ಹತ್ರ ವೈಯಕ್ತಿಕವಾಗಿ ಎಷ್ಟು? 25 ಕೇಳಿ 20ಕ್ಕೆ ಫೈನಲ್ ಬಂದು 25 ಲಕ್ಷದಿಂದ 20 ಲಕ್ಷಕ್ಕೆ ಬಂದಿದ್ದಾರೆ ಮೇಡಮ್. 40,000 ಇರೋದು 25 ಲಕ್ಷ. ಹೌದಾ ಮೇಡಮ್? ಅಂದರೆ ಸರ್ಕಾರಕ್ಕೆ ನಾವು ಬರೀ ಕೇವಲ 40,000ನೇ ಕಟ್ಟಬೇಕು. ಬಟ್ ಆ ಸರ್ಕಾರದಿಂದ ನನಗೆ ಈ ಅಂಗಡಿ ಬೇಕು ಅಂದರೆ ಸೈನ್ ಹಾಕೋಕ್ಕೆ, ಒಂದು ಸಿಗ್ನೇಚರ್ ಹಾಕೋಕ್ಕೆ 25 ಲಕ್ಷದಿಂದ 20 ಲಕ್ಷ ಲಂಚ ಕೊಡಬೇಕು ಮೇಡಮ್. ಇಲ್ಲ, ನಾವು ನಮ್ಗೆ ಕೇಳಿದಾಗ ನಾವು ಆಯಿತು ಅಂದರೆ ಒಳ್ಳೆ ಅಂಗಡಿ ಅಲ್ವಾ ಕೊಡ್ತೀರಾ ಅಂದ್ಬಿಟ್ಟು ನಾವು, ನನ್ನ ಮದುವೆ ಮೇಲೆ 3-4ಕ್ಕೆ ಮದುವೆ ಆಯಿತು. ನಾನು ಮೊದಲೇ ಆಲ್ರೆಡಿ ಹೋಗಿ ಕೇಳಿದ್ದಕ್ಕೆ ಅವರು ಆಯಿತು ನೀನು ಮದುವೆ ಮುಗಿಸ್ಕೊಂಬ ಅಡ್ವಾನ್ಸ್ ಅಂತ ಕೊಟ್ಟಿರೋಂದಾಗೆ ನಾನು ಅವ್ರ ಕಡೆ ಹುಡುಗರಿಗೆ 1-2 ಲಕ್ಷ ಅಡ್ವಾನ್ಸ್ ಅಂತ ಕೊಟ್ಬಿಟ್ಟು ಈ ನಂಬರ್ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಬಂದಿದೆ. ಮದುವೆ ಮುಗಿದ್ಮೇಲೆ ಒಂದು 10 ದಿವಸ ನಾವು ಆ ಕಡೆ ಓದಿರ್ತದೆ ಅದೆಲ್ಲ ಮುಗಿಸ್ಕೊಂಬಂದು ನಮ್ಮ ವೈಫವ್ರಿಗೆ ನಮ್ಮ ಅತ್ತೆ ಮನೆ ಕಡೆಯವ್ರಿಗೆಲ್ಲ ಹೇಳಿ ಅವ್ರದ್ದು ತಾಳಿ ಸರ ನಂದು ಮತ್ತು ಟೋಟಲ್ 228 ಗ್ರಾಮ್ ಮೇಡಮ್ ವಾಲೆ ಸಮೇತ 13 ಲಕ್ಷ ಚಿಲ್ಲರೆ ಕೊಟ್ಟರು. ಮತ್ತು ನಾನು ರೂಪಿ ಗೋಲ್ಡಲ್ಲಿ 2.5 ಲಕ್ಷ ಮತ್ತೆ ಲೋನ್ ಹಾಕ್ಕೊಂಡು ಸಾಲಲ್ಲ ಅಂದ್ಬಿಟ್ಟು ಅದು ಮತ್ತು ಮುಯಿಗಿ ಅಂತ ಬರ್ತಾವಲ್ಲ ಆ ದುಡ್ಡು ಮತ್ತು ನಾನು ಪರ್ಸ್ನಲಾಗಿ 1 ಲಕ್ಷ ಬೇರೆ ಕೈ ಸಾಲ ಇಸ್ಕೊಂಡು ಟೋಟಲ್ಗೆ 20 ಲಕ್ಷ ತೊಗೊಂಡೋಗಿ ಅವ್ರ ಕೈಗೆ ಕೊಟ್ಟೆ ಮೇಡಮ್. ಈಗ ಕೊಟ್ಟಾದಮೇಲೆ ಏನು ಮಾಡ್ತಾಯಿದ್ದಾರೆ, ನನಗೆ ಒಂದು ವಾರ ಏನು ಹೇಳಿಲ್ಲ, ಆಯಿತು ನಿಂಗೆ ಅಂಗಡಿ ಫೈನಲು ಅಂತ ಸುಮ್ಮನಾದರು. ಒಂದು ವಾರ ಆದಮೇಲೆ ನಮಗೆ ಒಳಗಡೆ ಮಂಡಿ ಒಳಗಡೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಇವ್ರಿಗಾಗಿದೆ, ಇದುವರೆಗಾಗಿದೆ ಅಂತ. ನಾನು ಈ ನಂಬರಿಗೆಲ್ಲ ಕೊಟ್ಟಿದ್ದು, ನನಗೆ ಯಾಕೆ ಈ ನಂಬರ್ ಹೇಳಿಲ್ಲ ಅಂದ್ಬಿಟ್ಟು ನಾನು ಬಂದು ಕೇಳಿದ್ದಕ್ಕೆ ಇಲ್ಲ ಅದು ಯಾರೋ ಹೊರಗಡೆ ಮೇಲ್ಗಧಿಕಾರಿಯಿಂದ ಇನ್ಫ್ಲೂಯೆನ್ಸ್ ಬಂದಿದೆ, ಅದು ಆಗಲ್ಲ, ಬೇರೆ ಯಾವ್ದಾದ್ರು ತಗೋ ಅಂದರು. ನನಗಿಲ್ಲ ಅದೇ ಬೇಕು ಸರ್, ನೀವು ಅದಕ್ಕೆ ಅಲ್ವಾ ನನ್ನ ಹತ್ರ ಈಸ್ಕೊಂಡಿದ್ದು, ಈಗ ನೀವು ಅದು ಕೊಡೋಲ್ಲ ಅಂದರೆ ಹೆಂಗೆ ನನಗೆ ಅಂದಿದ್ದಕ್ಕೆ ಇಲ್ಲ ಏನು ಮಾಡೋಕ್ಕಲ್ಲಪ್ಪ, ಅದು ದೊಡ್ಡ ಇನ್ಫ್ಲೂಯೆನ್ಸ್ ಮೇಲೆ ಬಂದಿದೆ ಆಗಲ್ಲ ಅಂತ ತಳ್ಳಾಕ್ಬಿಟ್ರು. ನಾವು ಅದಕ್ಕೆ ಏನಂದು ಸರಿ ನಮ್ಮ ದುಡ್ಡಾರು ವಾಪಸ್ ಕೊಟ್ಬಿಡಿ, ನೀವು ಅಮೌಂಟ್ ಅಂತೂ ರಿಟರ್ನ್ ಬರೋಕ್ಕಲ್ಲ, ಮೇಲಧಿಕಾರಿಗಳ್ಗೆ ಹೋಗ್ಬಿಟ್ಟಿದೆ, ನಾವೇನು ಮಾಡೋಕ್ಕಾಗಲ್ಲ ಅಲ್ಲಿಲ್ಲ ಅಂತ ಈ ಥರ ಸೊಬೂಬನ್ನು ಕೊಡ್ತಾಯಿದ್ದಾರೆ. ಈಗೇನೋ ಹೇಳೋಕ್ಕೋದ್ರೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ, ನೀನು ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತಾಯಿದ್ಯಾ, ನಿನ್ನ ಸುಮ್ಮನೆ ಬಿಡೋಲ್ಲ, ನೋಡು ನೀನು ಏನು ಮಾಡ್ತೀನಿ, ಈ ಥರ ಬೆದರಿಕೆ ಹಾಕ್ತಾರೆ ಮೇಡಮ್. ಈಗ ಅಧಿಕಾರದಲ್ಲಿರೋರು ನಾವು ಬಡಪಾಯಿಗಳು ನಿರ್ಗತಿಗೆ ನಾವು ಏನು ಮಾಡ್ಬೇಕು ಹೇಳ್ರಿ, ಯಾರ ಮೇಲೆ ಅಂತ ನಾವು ಇದು ಮಾಡೋಕ್ಕಾಯ್ತದೆ? ಇದು ವರ್ತಕರ ಆರೋಪ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ಕಡ್ತಾರ, ಪಬ್ಲಿಕ್ ಟಿವಿ, ಬೆಂಗಳೂರು.